ನಮಸ್ಕಾರ. ಇವತ್ತು ನಾವು ಒಂದು ಕಥೆಯನ್ನ ಕೇಳೋಣ. ಇದು ಕೇವಲ ಅಂಕಗಳನ್ನ ಅಳೆಯುವ ಒಂದು ಮಾರ್ಕ್ ಶೀಟ್ನ ಆಚೆಗಿರುವ ವಿಶಾಲವಾದ ಬದುಕಿನ ಬಗ್ಗೆ ಒಂದು ನಿಜವಾದ ಕಥೆ. ನೋಡಿ, ಈ ಒಂದು ಮಾತಿದೆಯಲ್ಲ, ಇದೇ ಈ ಇಡೀ ಕಥೆಯ ತಿರುಳು. ಇದು ಬರೀ ಒಂದು ಮಾತಲ್ಲ, ನೋವಿನಿಂದ ಅರಳಿದ ಒಂದು ಸತ್ಯ. ಈ ಸತ್ಯದ ಸುತ್ತಲೇ ನಮ್ಮ ಇವತ್ತಿನ ಕಥೆ ಸಾಗೋದು. ಹೌದು, ಇದು ಸೌಮ್ಯಳ ಕಥೆ. ನಾವು ಇಲ್ಲಿ ಅವರ ಹೆಸರನ್ನ ಬದಲಾಯಿಸಿರಬಹುದು, ಆದರೆ ಅವಳ ಅನುಭವ, ಅವಳ ಹೋರಾಟ ಮತ್ತು ಕೊನೆಗೆ ಅವಳು ಕಂಡುಕೊಂಡ ಗೆಲುವು ಎಲ್ಲವೂ ನಿಜ. ಬನ್ನಿ, ಅವಳ ಈ ಪಯಣದಲ್ಲಿ ನಾವು ಜೊತೆಯಾಗೋಣ. ಸೌಮ್ಯಳ ಕಥೆ ಶುರುವಾಗೋದು ಒಂದು ಪುಟ್ಟ ಹಳ್ಳಿಯಿಂದ. ಅವಳ ತಂದೆ ದಿನಗೂಲಿ ಕೆಲಸ ಮಾಡೋರು, ತಾಯಿ ಮನೆ ನೋಡ್ಕೊಂಡು ಒಂದೆರಡು ಹಸುಗಳನ್ನ ಸಾಕಿಕೊಂಡಿದ್ರು. ಮನೆಯಲ್ಲಿ ಬಡತನ ಇತ್ತು, ಆದರೆ ಪ್ರೀತಿಗ್ಯಾವತ್ತೂ ಕೊರತೆ ಇರಲಿಲ್ಲ. ಅವಳು ಪ್ರತಿದಿನ ಶಾಲೆಗೆ ಹೋಗ್ತಿದ್ದಾಗ ಅವಳ ಕಣ್ಣಲ್ಲಿ ಒಂದೇ ಒಂದು ಕನ್ಸಿರ್ತಿತ್ತು. ತಾನು ಚೆನ್ನಾಗಿ ಓದಬೇಕು, ತನ್ನ ಅಪ್ಪ ಅಮ್ಮನ ಕಷ್ಟಕ್ಕೆ ಒಂದು ಬೆಲೆ ತಂದುಕೊಡ್ಬೇಕು, ಅವರ ಮುಖದಲ್ಲಿ ಒಂದು ಹೆಮ್ಮೆಯ ನಗು ನೋಡ್ಬೇಕು. ಅದೇ ಅವಳ ಜೀವನದ ದೊಡ್ಡ ಗುರಿಯಾಗಿತ್ತು. ಆದ್ರೆ ಅನ್ಕೊಂಡಿದ್ದೆಲ್ಲ ಆಗಲ್ಲಲ್ವಾ? ಅವಳ ಜೀವನದಲ್ಲೂ ಹಾಗೆ ಆಯ್ತು. 10ನೇ ಕ್ಲಾಸ್ ರಿಸಲ್ಟ್ ಬಂದ ಆ ದಿನ ಸೌಮ್ಯಳ ಕನಸುಗಳ ಮೇಲೆ ಇದ್ದಕ್ಕಿದ್ದ ಹಾಗೆ ಕಾರ್ ಮೋಡ ಕವ್ದು ಬಿಡ್ತು. 1 ವರ್ಷ ಪೂರ್ತಿ ಪಟ್ಟಿದ್ದ ಕಷ್ಟದ ಫಲಿತಾಂಶ ಆ ಒಂದೇ ಒಂದು ನೋಟಿಸ್ ಬೋರ್ಡ್ ಮೇಲಿತ್ತು. ಅವಳು ಅಲ್ಲಿಗೆ ಹೆಜ್ಜೆ ಇಡ್ತಿದ್ದಾಗ ಅವಳ ಎದೆ ಬಡಿತ ಜೋರಾಗಿತ್ತು. ತನ್ನ ಇಡೀ ಭವಿಷ್ಯ ಆ ಹಾಳೆಯ ಮೇಲಿದೆ ಅನ್ನೋ ಭಯ, ಆತಂಕ ಅವಳನ್ನ ಕಾಡ್ತಿತ್ತು. ಅವಳ ರೋಲ್ ನಂಬರ್, ಅದರ ಪಕ್ಕದಲ್ಲೇ ಕೆಂಪು ಬಣ್ಣದಲ್ಲಿ ಬರೆದಿದ್ದ ಆ ಒಂದೇ ಒಂದು ಪದ, FAILED, ಫೇಲ್ಡ್. ಆ ಪದ ಕಣ್ಣಿಗೆ ಬಿದ್ದ ತಕ್ಷಣ ಇಡೀ ಪ್ರಪಂಚವೇ ತಲೆಕೆಳಗಾದ ಹಾಗೆ ಅನ್ಸ್ಬಿಡ್ತು. ಎಲ್ಲಾ ಕನಸುಗಳು ಆ ಕ್ಷಣದಲ್ಲಿ ಪುಡಿಪುಡಿಯಾಗಿ ಹೋದವು. ನೋಡಿ, ಅವಳು ಹೇಳೋ ಈ ಮಾತ್ ಕೇಳಿದ್ರೇನೆ ಅರ್ಥ ಆಗತ್ತೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂತ. ಚಿಕ್ಕ ಊರುಗಳಲ್ಲಿ ಮಕ್ಕಳ ಓದು, ಅವರ ರಿಸಲ್ಟ್ ಅನ್ನೋದು ಇಡೀ ಕುಟುಂಬದ ಗೌರವದ ಪ್ರಶ್ನೆಯಾಗಿರುತ್ತೆ. ಹಾಗಾಗಿ ಅವಳ ಸೋಲು ಅವಳೊಬ್ಬಳ ಸೋಲಾಗಿರ್ಲಿಲ್ಲ, ಅದು ಇಡೀ ಫ್ಯಾಮಿಲಿಯ ಸೋಲಾಗಿತ್ತು. ಅವಳು ಶಾಲೆಯಿಂದ ಮನೆಗೆ ನಡ್ಕೊಂಡ್ ಬರ್ತಿದ್ಲಲ್ಲ, ಆ ದಾರಿ ಪೂರ್ತಿ ಊರಿನವರ ನೋಟ, ಪಿಸುಮಾತು ಎಲ್ಲವೂ ಚುಚ್ಚಿದ ಹಾಗೆ ಆಗ್ತಿತ್ತು. ಆದ್ರೆ ಅದಕ್ಕಿಂತನೂ ಘೋರವಾಗಿದ್ದು ಮನೆಯಲ್ಲಿದ್ದ ಆ ಸೈಲೆನ್ಸ್. ಅವಳ ಅಪ್ಪ ಅಮ್ಮನ ಮೌನದಲ್ಲಿ ನಿರಾಸೆ ಇತ್ತು, ನೋವಿತ್ತು. ಅದು ಅವಳನ್ನ ಒಳಗಿಂದಲೇ ಕೊಲ್ತಿತ್ತು. ಆ ರಾತ್ರಿ ಬಹುಶಃ ಅವಳ ಜೀವನದಲ್ಲೇ ಅತ್ಯಂತ ಕರಾಳ ರಾತ್ರಿ. ಸಮಾಜದ ಮಾತುಗಳು, ಸಂಬಂಧಿಕರ ಹೋಲಿಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಮೇಲೆಯೇ ತನಗಿದ್ದ ನಿರಾಸೆ ಎಲ್ಲವೂ ಸೇರಿ ಅವಳನ್ನ ಒಂದು ತಪ್ಪು ನಿರ್ಧಾರದ ಅಂಚಿಗೆ ತಂದು ನಿಲ್ಲಿಸಿತು. ಅವಳು ತನ್ನ ರೂಮಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನನ್ನೇ ತಾನು ನೋಡ್ಕೊತ ಈ ಪ್ರಶ್ನೆಯನ್ನ ಕೇಳ್ಕೊಂಡ್ಳು. ಆ ಹತಾಶೆಯ ಕ್ಷಣದಲ್ಲಿ ತನ್ನ ಜೀವನಕ್ಕೆ ಯಾವ ಅರ್ಥನೂ ಇಲ್ಲ, ಎಲ್ಲವೂ ಮುಗಿದು ಹೋಯ್ತು ಅಂತ ಅವಳಿಗೆ ಅನ್ಸ್ಬಿಟ್ಟಿತ್ತು. ಆ ಕೆಟ್ಟ ಯೋಚನೆಗಳು ತಲೆಯಲ್ಲಿ ಓಡ್ತಿದ್ದಾಗ್ಲೇ ಅವಳ ಕಣ್ಣಿಗೆ 2 ವಿಷಯಗಳು ಬಿದ್ದುವು. ತನಗೋಸ್ಕರವೇ ಹಗಲು ರಾತ್ರಿ ಗದ್ದೆಯಲ್ಲಿ ದುಡ್ದು ಸೀಳಿ ಹೋಗಿದ್ದ ಅವಳಮ್ಮನ ಕೈಗಳು, ಮತ್ತು ಮನೆಯ ಬಾಗಿಲು ಹತ್ತಿರ ಇದ್ದ ಸವೆದು ಹೋಗಿದ್ದ ಅವಳ ಅಪ್ಪನ ಹರಿದ ಚಪ್ಪಲಿ. ಈ 2 ದೃಶ್ಯಗಳು ಅವಳನ್ನು ಒಮ್ಮೆಲೆ ತಡೆದು ನಿಲ್ಸಿದ್ವು. ಆ ಒಂದು ಕ್ಷಣದಲ್ಲಿ ಅವಳಿಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ತಾನ್ ಏನಾದ್ರೂ ಮಾಡ್ಕೊಂಡ್ರೆ ತನ್ನ ಪೋಷಕರಿಗೆ ಸಿಗೋದು ನೋವಿನಿಂದ ಮುಕ್ತಿಯಲ್ಲ, ಬದಲಿಗೆ ಜೀವನ ಪೂರ್ತಿ ಅನುಭವಿಸೋ ದುಃಖ ಅಂತ. ಅವರಿಗೆ ಬೇಕಾಗಿದ್ದು ಅಂಕಗಳಲ್ಲ, ಪ್ರೀತಿಯ ಮಗಳು ಅನ್ನೋ ಅರಿವು ಅವಳ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ಅವಳು ಹಳೆ ಸೌಮ್ಯ ಆಗಿರ್ಲಿಲ್ಲ. ಅವಳ ಕಣ್ಣಲ್ಲಿ ಹತಾಶೆಯ ಬದಲು ಒಂದು ಹೊಸ ಛಲವೆತ್ತು. ಈ ಸೋಲನ್ನ ಮೆಟ್ಟಿ ನಿಲ್ಲಬೇಕು ಅನ್ನೋ ಒಂದು ದೃಢ ಸಂಕಲ್ಪವೆತ್ತು. ಊರವರೆಲ್ಲ ಅವಳನ್ನ ಫೇಲ್ ಆದ ಹುಡುಗಿ ಅಂತಿದ್ರಲ್ಲ, ಆ ಮಾತನ್ನೇ ಅವಳು ತನ್ನ ಶಕ್ತಿಯನ್ನಾಗಿ ಮಾಡ್ಕೊಂಡ್ಳು. ಪ್ರತಿಯೊಂದು ಟೀಕೆಯನ್ನು ತನ್ನ ಸಾಧನೆಗೆ ಮೆಟ್ಟಿಲಾಗಿಸಿಕೊಂಡು ಇನ್ನಷ್ಟು ಹಠದಿಂದ ಓದಲು ಶುರು ಮಾಡಿದ್ಲು. 1 ವರ್ಷದ ಕಠಿಣ ಪರಿಶ್ರಮದ ನಂತರ ಅವಳು ಸಪ್ಲಿಮೆಂಟರಿ ಎಕ್ಸಾಮ್ನಲ್ಲಿ 74% ಅಂಕಗಳನ್ನು ಗಳಿಸಿದಳು. ಈ 74% ಇದೆಯಲ್ಲ, ಇದು ಕೇವಲ ಒಂದು ನಂಬರ್ ಆಗಿರ್ಲಿಲ್ಲ. ಇದು ಅವಳು ಅವಮಾನದ ವಿರುದ್ಧ ಗೆದ್ದ ಯುದ್ಧ, ಅವಳ ಆತ್ಮವಿಶ್ವಾಸದ ಪುನರ್ಜನ್ಮ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದು ಅವಳ ನಿಜವಾದ ಪಯಣದ ಆರಂಭವಷ್ಟೇ. ಆ ಮಾರ್ಕ್ ಶೀಟನ್ನ ದಾಟಿ ಅವಳು ಕಟ್ಟಿಕೊಂಡ ಬದುಕು ನಿಜಕ್ಕೂ ಸ್ಫೂರ್ತಿದಾಯಕ. ಅವಳು ಹೇಗೆ ಬದಲಾಡ್ದು ಅಂತ ಈಗ ನೋಡೋಣ. ನೋಡಿ, ಈ ಹೋಲಿಕೆ ಎಲ್ಲವನ್ನೂ ಹೇಳ್ತಾರಲ್ವಾ? ಅಂದು ಫೇಲಾದ ಹುಡುಗಿ ಅಂತ ಅಪಹಾಸ್ಯಕ್ಕೆ ಒಳಗಾಗಿದ್ದ ಸೌಮ್ಯ ಇವತ್ತು ನಗರದಲ್ಲಿ ತನ್ನದೇ ಆದ ಒಂದು ಯಶಸ್ವಿ ಉದ್ಯಮವನ್ನ ನಡೆಸ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಪ್ರತಿ ವೀಕೆಂಡ್ ತನ್ನ ಹಳ್ಳಿಗೋಗಿ ಅಲ್ಲಿನ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳ್ಕೊಟ್ಟು ಅವರ ಬದುಕಿಗೂ ಬೆಳಕಾಗ್ತಾ ಇದ್ದಾಳೆ.
ಸೊ ತನ್ನ ಈ ಇಡೀ ಜರ್ನಿಯಿಂದ ಸೌಮ್ಯ ಕಲಿತ ಪಾಠಗಳನ್ನ ಈಗ ಎಲ್ಲರ ಜೊತೆ ಹಂಚ್ಕೊಳ್ತಿದ್ದಾಳೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೋಷಕರು ಕೇಳಲೇಬೇಕಾದ ಮಾತುಗಳು. ಸೌಮ್ಯ ಸ್ಟೂಡೆಂಟ್ಸ್ಗೆ ಏನ್ ಹೇಳ್ತಾಳೆ ಅಂದ್ರೆ, ಒಂದು ವೇಳೆ ಪರೀಕ್ಷೆಯಲ್ಲಿ ಸೋತ್ರೆ ಧೈರ್ಯ ಕಳ್ಕೊಳ್ಬೇಡಿ. ಆ ಕರಾಳ ರಾತ್ರಿ ನಾನು ನನ್ನನ್ನ ಕಳ್ಕೊಳ್ಳೋಕೆ ನಿಂತಾಗ ನನಗೆ ನನ್ನ ಮಾರ್ಕ್ಸ್ ನೆನ್ಪಾಗಿದ್ದು ಅಪ್ಪ ಅಮ್ಮನ ಮುಖ. ನಿಮ್ಮ ಪೋಷಕರಿಗೆ ನಿಮ್ಮ ಪ್ರಾಣಕ್ಕಿಂತ ದೊಡ್ಡದು ಬೇರೇನೂ ಇಲ್ಲ. ಇದನ್ನ ಯಾವತ್ತೂ ಮರಿಬೇಡಿ. ಹಾಗೇನೇ ಪೇರೆಂಟ್ಸ್ಗೂ ಅವಳದೊಂದು ಮನವಿ ಇದೆ. ನಾನು ಸೋತಾಗ ನನ್ನ ಅಪ್ಪ ಅಮ್ಮನ ಮೌನ ಮೊದಲು ನನ್ಗೆ ನೋವು ಕೊಟ್ಟಿತ್ತು. ಆದ್ರೆ ಆ ಮೌನದಲ್ಲೇ ಒಂದು ನಂಬಿಕೆ ಕೂಡ ಇತ್ತು. ಮಕ್ಕಳು ಸೋತಾಗ ಜಗತ್ತು ಅವರ ಮೇಲೆ ಕಲ್ಲು ಎಸೆಯಬಹುದು. ಆ ಸಮಯದಲ್ಲಿ ನೀವಾದ್ಲೂ ಅವರಿಗೆ ಗುರಾಣಿಯಾಗಿ ನಿಲ್ಲಿ. ನಿಮ್ಮ ಒಂದು ಧೈರ್ಯದ ಮಾತು ಅವರ ಜಗತ್ತನ್ನೇ ಬದಲಾಯಿಸಬಹುದು. ನನ್ನನ್ನು ಉಳಿಸಿದ್ದು ಅದೇ ಮೌನ ಪ್ರೀತಿ. ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡೋಣ. ಸೌಮ್ಯಳ ಕಥೆ ನಮ್ಗೆಲ್ಲರಿಗೂ ಒಂದು ಪಾಠ. ನಿಜವಾದ ಗೆಲುವಿರೋದು ಮಾರ್ಕ್ಶೀಟ್ನ ಮೇಲಿರೋ ಅಂಕಗಳಲ್ಲ, ಬದಲಿಗೆ ಎಂಥದೇ ಪರಿಸ್ಥಿತಿ ಬಂದ್ರೂ ಕುಗ್ಗದೆ ಮತ್ತೆ ಮೇಲೆದ್ದು ನಿಲ್ಲುವ ನಮ್ಮ ಆತ್ಮವಿಶ್ವಾಸದಲ್ಲಿ ಅಲ್ವಾ? ಯೋಚನೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.